ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಭಟ್ಕೈ ರುಚಿ ಚಾನಲ್ಗೆ. ಇವತ್ತು ನಾವು ಪಲಾವ್ ಹೇಗೆ ಮಾಡ್ಕೊಬರೋದು ಅಂತ ನೋಡ್ಕೊಬರೋಣ. ನೋಡಿ, ಇಲ್ಲಿ ಚಕ್ಕೆ ತಗೊಂಡಿದ್ದೀನಿ ಮತ್ತು ಒಂದು 4 ಏಲಕ್ಕಿಯನ್ನು ಹಾಕಿದ್ದೀನಿ ಇದಕ್ಕೆ. ಈಗ ಶುಂಠಿ, ಹಸಿಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಒಂದು ಶುಂಠಿ, ಒಂದು ದೊಡ್ಡ ಗಾತ್ರದೊಂದು ಶುಂಠಿ, ಒಂದು 8 ಹಸಿಮೆಣಸು, ಒಂದು ಅರ್ಧ ಕಟ್ಟು ಕೊತ್ತಂಬರಿ, ಒಂದು 1/4 ಕಟ್ಟಷ್ಟು ಪುದೀನ ಹಾಕಿದರೆ ಸಾಕಿದಕ್ಕೆ. ಇದಿಷ್ಟು ಹಾಕಿ ರುಬ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ, 2 ಗ್ಲಾಸು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನೀಗ ಒಂದು 1/4 ಗಂಟೆ ನೀರಲ್ಲಿ ಹಾಕಿ ನೆನೆ ಇಡಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆನ ಉಪಯೋಗ ಮಾಡ್ತಿದ್ದೀನಿ. ನಿಮಗೆ ಬೇಕಾದ್ರೆ ತುಪ್ಪನೇ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವ ಎಣ್ಣೆ ಬೇಕೋ ಅದನ್ನು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಸ್ವಲ್ಪ ಗರಂ ಮಸಾಲೆ, ಚಕ್ಕೆ, ಲವಂಗ ಎಲ್ಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಆಗ ಕಟ್ ಮಾಡಿ ಇಟ್ಟಿರುವಂಥ ನೀರುಳ್ಳಿ, 2 ನೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೀಗ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಕಲರ್ ಬರಬೇಕು. ಈಗ ಇದು ಆಗಿದೆ. ಇದಕ್ಕೀಗ ಆಗ ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆನಷ್ಟೇ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈಗ 1 ಸ್ಪೂನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನು ಹಾಕ್ಕೊಳ್ತಿಲ್ಲ, 1 ಸ್ಪೂನು ಗರಂ ಮಸಾಲೆ ಮಾತ್ರ. ಹೀಗೆ ಮಾಡೋದ್ರಿಂದ ನಮಗೆ ಹೋಟ್ಲಲ್ಲಿ ಯಾವ ರುಚಿ ಬರುತ್ತೋ ಅದೇ ಥರ ಬರುತ್ತೆ, ಸೇಮು. ಎಲ್ಲಿ ಹೋಟ್ಲಲ್ಲಿ ಹೋಗಿ ತಿನ್ನಬೇಕಂತ ಅವಶ್ಯಕತೆನೇ ಇಲ್ಲ. ಮನೇಲಿ ಮಾಡ್ಕೊಂಡು ನಾವು ಆರಾಮಲ್ಲಿ ತಿನ್ಬೋದು ನಮಗೆ ಬೇಕಾದಾಗ. ನೋಡಿ, ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಅದು. ಈಗ ಇದಕ್ಕೆ ಬಟಾಣಿ, ಕ್ಯಾರೆಟು, ಬೀನ್ಸು ಇಷ್ಟನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು ತೊಗೊಂಡಿದ್ದೀನಿ. ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ಕೊಳ್ಳೋಣ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಅದೇ ಗ್ಲಾಸಲ್ಲಿ 5 ಗ್ಲಾಸ್ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಇಡೋದಾದರೆ ನಮಗೆ 4 ಗ್ಲಾಸು ನೀರು ತೊಗೊಂಡ್ರೆ ಸಾಕು. ನಾನಿಲ್ಲಿ ಪಾತ್ರೆಯಲ್ಲಿ ಇಡೋ ಕಾರಣ 5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೋಡಿ, ಈಗ ಆಗ 1/4 ಗಂಟೆ ನೆನೆಸಿ ಇಟ್ಟಿರುವಂಥ ಅಕ್ಕಿನ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದೀಗ ಕುದಿ ಬಂದಮೇಲೆ ನಾವು ಮುಚ್ಚಳನೇನಿದೆ ಅದನ್ನು ಮುಚ್ಚಿಟ್ಟುಬಿಟ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಕುದಿ ಬರ್ತಿದೆ. ಈಗ ಮುಚ್ಚಿಡೋಣ. ಇದು ನೋಡಿ, ಒಂದು 5 ನಿಮಿಷ ಗ್ಯಾಸ್ ಫಾಸ್ಟ್ ಇಟ್ಟು ಕುದಿಸ್ಬೇಕು. ಮತ್ತು ಗ್ಯಾಸನ್ನು ಸ್ಲೋ ಮಾಡಿ ಕುದಿಯೋಕ್ಕೆ ಇಟ್ಬಿಟ್ರೆ ಆಯಿತು. ಇದು ನೋಡಿ, ಈಗ ಪಲಾವ್ ರೆಡಿ ಆಗಿದೆ. ಆಗ ಹಾಕಿರುವಂಥ ನೀರು ಕರೆಕ್ಟಾಗಿ ಸೆಟ್ ಆಗಿದೆ. ಈಗ ನೋಡಿದ್ರಲ್ಲ ಪಲಾವ್ ಹೇಗೆ ಮಾಡೋದಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಾಳೆ ಮತ್ತೊಂದು ವಿಡಿಯೋಲಿ ಸಿಗೋಣ ನಿಮ್ಮೊಂದಿಗೆ.